ನಂಬಿಗಸ್ತರಾಗೋದಕ್ಕೆ ಸಾಧ್ಯವಿಲ್ಲ. ಆಗ ಸಣ್ಣ ಸಣ್ಣ ವಿಷಯದ ನಂಬಿಗಸ್ತಿಕೆ ಅಂದ್ರೇನು? ಈ ಲೋಕದ ಅನ್ಯಾಯದ ದನ, ಈ ಅನ್ಯಾಯದ ದನದಲ್ಲಿ ನಂಬಿಗಸ್ತರಾಗದೆ ಇದ್ರೆ ನಿಜವಾದ ಧನವನ್ನು ನಿಮ್ಮ ಕೈಲಿ ಯಾರು ಕೊಡ್ತಾರೆ? ಹೂ ವಿಲ್ ಗಿವ್ ಯು ದ ರಿಯಲ್ ಮನಿ ಇನ್ ಯರ್ ಹ್ಯಾಂಡ್? ವಾಟ್ ಇಸ್ ದ ರಿಯಲ್ ಮನಿ? ವಾಟ್ ಇಸ್ ದ ರಿಯಲ್ ರಿಚಸ್ ಆಫ್ ದಿಸ್ ವರ್ಲ್ಡ್? ಇಡೀ ಪ್ರಪಂಚದಲ್ಲಿ ಇಟ್ಟಂಥ ಎಲ್ಲ ಐಶ್ವರ್ಯಗಳು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತಾರೆ. ಅದನ್ನು ಅವ್ರು ಹ್ಯಾಂಡ್ ಓವರ್ ಮಾಡೋಕ್ಕೆ ಮುಂಚೆ ಸೋಫಿಯವರೇ, ಇವ್ಯಾಂಜಲಿನವರೇ, ನಿಮ್ಮ ಕೈಲಿ ಕೊಟ್ಟಂಥ ಹಣನ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿ, ಕರೆಕ್ಟಾಗಿ ಅದನ್ನು ವಾಕ್ಯದ ಪ್ರಕಾರ ಅದನ್ನು ಕರೆಕ್ಟಾಗಿ ದುಂಡು ವ್ಯವಸ್ಥೆಗಳು ಮಾಡದೆ, ಆ ಕಾಣಿಕೆ ಕೊಡೋ ಟೈಮಲ್ಲಿ ಕಾಣಿಕೆ, ಬಿತ್ತೋ ಟೈಮಲ್ಲಿ ಬಿತ್ತುವಿಕೆ, ಇದನ್ನು ಕರೆಕ್ಟಾಗಿ ಮಾಡ್ಕೊಂಬಂದರೆ ನಾನು ಹೇಳ್ತೇನೆ, ನಿಮ್ಮ ಫೈನಾನ್ಸ್ಗಳಲ್ಲಿ ಎಲ್ಲಿ ಕೂಡ ಲೂಪ್ ಹೋಲ್ಸ್ ಬರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಆಶೀರ್ವಾದ ಮಾಡಿಬಿಡ್ತಾರೆ ದೇವರು. ಅದಕ್ಕೆ ನಿಮ್ಮನ್ನು ಒಂದು ರಾಕೆಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು. ಈ 21 ವಾರದಲ್ಲಿ ನಿಮ್ಮ ರಾಕೆಟ್ ಡೆಸ್ಟಿನೇಷನ್ಗಳು ಚೇಂಜ್ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಲೆವೆಲ್ಗೆ ಹೋಗ್ತೀರಾ, ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ಗೆ ಹೋಗ್ತೀರಾ, ಒಬ್ಬೊಬ್ಬರು ಒಂದೊಂದು ರೀತಿ ಮನೆ ಕಟ್ತೀರಾ, ಒಬ್ಬೊಬ್ಬರು ಒಂದೊಂದು ಕಾರ್ಯವಲ್ಲೇ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ದೇವರು ತೆಗೆದುಕೊಂಡು ಹೋಗೋ ಆಶೀರ್ವಾದ ದೇವರ ತರದಿಗೆ ಮಾಡಬೇಡ. ಸಮಯ ವೆಚ್ಚ ಮಾಡದೆ ದೇವರ ಚಿತ್ತಕ್ಕೆ ನೀವು ಒಪ್ಪಿಸ್ಕೊಳ್ಬೇಕಾದ್ರೆ ದೇವರು ನಿಮ್ಮ ಕಾರ್ಯಗಳನ್ನ ಅವರ ಆಶೀರ್ವಾದ ಮಾಡಿ ಅವರು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. ದೇವರಿಗೆ ಸ್ತೋತ್ರವಾಗಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಒಂದು ಚಪ್ಪಾಳೆ.